ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ರಾಖಿ ಹಬ್ಬದ ವಿಡಿಯೋ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಟೈಮ್ ಸಿಕ್ಕಾಗ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಅಣ್ಣನ ಮನೆಗೆ ಬಂದಿದ್ದೆ. ಅಣ್ಣನ ಮಕ್ಕಳಿಗೂ ಕೂಡ ಬೆಳಗ್ಗೆ ಹಾಗೆ ಖಾಲಿ ಕೈಲಿ ಹೋದರೆ ಅಂದರೆ ನನಗೆ ಚೆನ್ನಾಗಿ ಅನಿಸಿಲ್ಲ. ಹಾಗಾಗಿ ಸ್ಕೂಲಿಗೆ ಹೋಗೋಕ್ಕಿಂತ ಮುಂಚೆ ಒಂದು ರಕ್ಷೆ ಬಂಧನ ಅಂದರೆ ರಾಖಿಯನ್ನು ಕಟ್ಟಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಬಂದುಬಿಟ್ಟೆ. ಯಾಕಂದರೆ ಇವನು ಬೆಳಗ್ಗೆ ಬೇಗ ಸ್ಕೂಲಿಗೆ ಹೋಗ್ತಾನೆ, ಹಾಗಾಗಿ ಬೇಗ ಬಂದೆ. ಸೊ ತಿಂಡಿ ತಿಂತಾ ಇದ್ದ. ವರಮಹಾಲಕ್ಷ್ಮಿ ಆದ ಮಾರನೇ ದಿನವೇ ರಕ್ಷಾಬಂಧನ ಹಬ್ಬ ಬಂದಿರೋದು. ನನ್ನ ಮಗಳು ನೆಕ್ಸ್ಟ್ ವೀಕು ಬರೋರಿದ್ದಾರೆ. ಸೊ ಅವಳು ಅವಾಗ ಬಂದು ತಮ್ಮಂದ್ರಿಗೆಲ್ಲ ರಾಖಿ ಕಟ್ತಾಳೆ. ನಾನು ಖಾಲಿ ಕೈಯಲ್ಲಿ ಇದ್ದರೆ ನನಗೆ ಯಾಕೋ ಮನಸ್ಸಾಗಿಲ್ಲ, ಹಾಗಾಗಿ ಪ್ರತಿ ವರ್ಷ ನಾನೇ ಕಟ್ತೀನಿ. ಸೊ ಅಣ್ಣನ ಮಗಳು ಬಂದು ಅವಳು ಕಟ್ತಾಳೆ. ಅವನಿಗೂ ಬೇಗ ಎದ್ದು ಬೇಗ ಟಿಫನ್ ಮಾಡಬೇಕು. ಸ್ವಲ್ಪ ಮೂಡ್ ಆಫ್ ಆಗಿರುತ್ತೆ ಮಕ್ಕಳದ್ದು, ಅಂದರೆ ನಿದ್ದೆ ಇರುತ್ತೆ. ಸೊ ಹಿಂದಿನ ದಿನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜಾ ಬೇರೆ ಇತ್ತು, ಚೆಂದ ಕುಣ್ದಿರ್ತಾರೆ. ಸೊ ಇವತ್ತು ಮತ್ತೆ ಬೆಳಗ್ಗೆ ಬೇಗ ಎದ್ದು ಹೋಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಕ್ಕಳು ಡಲ್ಲಾಗೇ ಇರ್ತಾರೆ. ಬಂದು ಟಿಫನ್ ಆದಮೇಲೆ ಸೊ ಅವನು ಹೋಗ್ತಾನೆ ಅನ್ನೋದೇ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಮನೇಲೂ ಏನು ಟಿಫನ್ ಏನೂ ರೆಡಿ ಮಾಡಿಲ್ಲ. ಇವನಿಗೆ ಕಟ್ಬಿಟ್ಟು ಮನೆಗೆ ಹೋಗಿ ಮತ್ತೆ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಬರೋಣ ಅಂತ ಅಂದ್ಕೊಂಡು ಬಂದಿದ್ದೆ. ಬಟ್ ಇಲ್ಲಿ ಬಂದ ಮೇಲೇ ಎಲ್ಲ ಚೇಂಜ್ ಆಯಿತು ಪ್ಲ್ಯಾನು. ಸೊ ರಾಖಿ ಕಟ್ಟಿ ಪೇಡ ತಂದಿದ್ದೆ. ಸೊ ಎಲ್ರಿಗೂ ಪೇಡ ಅಂತ ಅಂದರೆ ತುಂಬಾ ಇಷ್ಟ. ಹಾಗೆ ಅವನಿಗೆ ಬಿಟ್ಟು ಬಂದು ಅಣ್ಣನೂ ಕೂಡ ಸ್ನಾನ ಮಾಡಿ ಬೇಗ ರೆಡಿ ಆಗಿಬಿಟ್ರು. ಅವರಿಗೂ ಕೂಡ ರಾಖಿ ಕಟ್ಟಿಬಿಟ್ಟೆ ಇನ್ನೇನು ಹೋಗೋಣ ಅಂತ ಅಂದರೆ ಅಣ್ಣಂದಾದ ತಕ್ಷಣ ದೊಡ್ಡಣ್ಣ ಬಂದರು, ಅವ್ರಿಗೆ ಕಟ್ಟು. ಸೊ ಹೀಗೆ ಲೇಟ್ ಆಗಿಬಿಡ್ತು. ರಕ್ಷಾಬಂಧನವು ಪ್ರೀತಿ, ವಿಶ್ವಾಸ ಮತ್ತು ರಕ್ಷಣೆಯ ಹಬ್ಬವಾಗಿದೆ. ಸೊ ಈ ಹಬ್ಬವು ಅಣ್ಣ ತಂಗಿ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಸೊ ಇದು ಶ್ರಾವಣ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ. ಸೊ ಈ ಸರ್ತಿ ಅಂತೂ ವರಮಹಾಲಕ್ಷ್ಮಿ ಹಬ್ಬದ ಮಾರನೇ ದಿನವೇ ರಾಖಿ ಹಬ್ಬ ಬಂದಿತ್ತು. ಸೊ ಜಾಸ್ತಿಯಾಗಿ ನಾನು ನೋಡ್ದಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕಟ್ಟಿದ್ರು. ಆದರೆ ನಾವೆಲ್ಲ ಅಂದರೆ ದೂರದಿಂದ ಬಂದಿರ್ತಾರಲ್ಲ, ಸೊ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಕಟ್ಟಿದ್ದಾರೆ. ಸೊ ಕೆಲವೊಂದು ಸ್ಟೇಟಸ್ಗಳಲ್ಲಿ ನಾನು ನೋಡಿದೆ. ಹಾಗೆ ಸೊ ಒಬ್ಬ ಅಣ್ಣನ ಮಗ ಕಟ್ಟಿಸ್ಕೊಂಡು ಸ್ಕೂಲಿಗೆ ಹೋದ. ಸೊ ಇವೊಂದು ಸ್ವಲ್ಪ ಲೇಟಾಗಿ ಬರುತ್ತೆ ವ್ಯಾನು. ಇವನು ಕೂಡ ಸ್ನಾನ ಮಾಡ್ಕೊಂಡು ಇನ್ನು ಒಬ್ಬೊಬ್ಬರೇ ನಾನು ಒಬ್ಬನಿಗೆ ಕಟ್ಟಿಬಿಟ್ಟು ಹೋಗಿ ಟಿಫನ್ ರೆಡಿ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಹಿಂದೆ ಒಬ್ಬೊಬ್ಬರೇ ಎಲ್ಲರೂ ರೆಡಿ ಆಗಿ ಬಂದರು. ಸೊ ಅಣ್ಣನೂ ಕೂಡ ಬಂದರು, ದೊಡ್ಡಣ್ಣ. ಅವರು ಕೂಡ 9:30 ಒಳಗಡೆ ಅವರು ಡ್ಯೂಟಿಗೆ ಹೋಗಬೇಕು. ಇನ್ನೇನು ಕಟ್ಟಿಬಿಟ್ಟೆ ಹೋಗಿಬಿಡೋಣ. ಹಾಗೆ ನಮ್ಮ ಅಮ್ಮನೂ ಕೂಡ ರೆಡಿ ಆಗ್ತಾಯಿದ್ರು. ಅವ್ರ ತವ್ರ ಮನೆಗೆ ಹೋಗಿ ಅವ್ರ ತಮ್ಮಂದರಿಗೆ ರಾಖಿ ಕಟ್ಟಲಿಕ್ಕೆ, ಅವ್ರ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟಲಿಕ್ಕೆ ಅವರು ಕೂಡ ಬೆಳಗ್ಗೆನೇ ಹೋಗಿಬಿಡ್ತಾರೆ. ಹೆಂಗೂ ಅಣ್ಣ ಹೋಗ್ತಾರಲ್ಲ, ಸೊ ಅವ್ರ ಜೊತೆಗೆ ಅವರು ಕೂಡ ಅಲ್ಲಿ ಬಿಟ್ಟು ಅಣ್ಣ ಕೆಲಸಕ್ಕೆ ಹೋಗ್ತಾರೆ. ಹಂಗೆ ಎಲ್ಲರೂ ಅಮ್ಮನ ಮನೇಲೇ ಬಂದುಬಿಡ್ತಾರೆ. ಸೊ ಎಲ್ರಿಗೂ ಅಲ್ಲೇ ರಾಖಿ ಕಟ್ತೀನಿ. ಇನ್ನು ನಾನು ಮತ್ತೆ ಕೆಲ್ಸಕ್ಕೆ ಹೋಗೋಳು ಅಂತ ಹೇಳಿ ಎಲ್ಲರೂ ಪಾಪ ಅವರು ಕೆಲ್ಸಕ್ಕೆ ಹೋಗೋರು, ನಾನು ಕೆಲ್ಸಕ್ಕೆ ಹೋಗೋಳು. ಸೊ ಎಲ್ಲರೂ ಬೇಗ ನನಗೋಸ್ಕರ ಸ್ನಾನ ಮಾಡಿ ರೆಡಿಯಾಗಿ ರಾಖಿ ಕಟ್ಟಿಸ್ಕೊಂಡ್ರು. ನನಗಂತೂ ಒಬ್ಬರಾದ್ಮೇಲೆ ಒಬ್ಬರು ಎಲ್ರಿಗೂ ಕಟ್ಟೋದು ಎಷ್ಟು ಖುಷಿ. ಅದರಲ್ಲಿ ಎಷ್ಟೊಂದು ಕಾಲ್ ಬರ್ತಾಯಿದ್ವು ನಮ್ಮ ಮನೆಯವ್ರದ್ದು, ನನ್ನ ಮಗಂದು. ಅಂದರೆ ಅವರು ಇನ್ನೂ ಮಲಗಿದ್ರು. ಅಷ್ಟು ಬೇಗ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಇನ್ನೂ ಬಂದಿಲ್ಲ ಅಂದರೆ ಇವರಿಗೆ ಟೀ ಮಾಡಿ ಕೊಟ್ಟು ಬಂದಿದ್ದೆ. ಕಾಫಿ ಟೀ ಮಾಡಿ ಕುಡಿದ್ಬಿಟ್ಟು ಅವ್ರಿಗೂ ಕೊಟ್ಟು ಬಂದಿದ್ದೆ ಪೂಜೆ ಮಾಡಿಕೊಂಡು. ಸೊ ಅವ್ರಿಗೆ ಸ್ವಲ್ಪ ತಿಂಡಿ ಬೇಗ ತಿಂದು ಅಭ್ಯಾಸ. ಅದರಲ್ಲಿ ಬೇರೆ ನನಗೆ ಇಲ್ಲಿ 9:30 10 ಗಂಟೆ ಆಗಿಬಿಡ್ತು. 9:30 9:45 ಆಯಿತು. ಸೊ ಫುಲ್ ಲೇಟ್ ಆಯಿತು. ಹೊಟ್ಟೆ ಹಸಿವು ತಡ್ಕೊಳ್ಳೋದಿಲ್ಲ ಅವರು. ಸೊ ಹಾಗಾಗಿ ಫೋನ್ ಮೇಲೆ ಫೋನ್ ಬರ್ತಾಯಿತ್ತು. ಸರಿ, ನಾನು ಪ್ರತಿದಿನ ಹೋಗ್ತೀನಾ, ವರ್ಷಕ್ಕೆ ಒಂದು ಟೈಮು 2 ಅವರ್ ನಂಗೆ ಬಿಡಬಾರ್ದಾ ಅಂತ ಹೇಳಿ ನಾನು ಫೋನಲ್ಲಿ ಹೇಳ್ತಾಯಿದ್ದೆ. ಲಾಸ್ಟಿಗೆ ಫೋನೇ ಏರೋಪ್ಲೇನ್ ಮೋಡಲ್ಲಿ ಹಾಕಿಟ್ಬಿಟ್ಟು ಎಷ್ಟು ಫೋನ್ ಬರ್ತಾಯಿತ್ತು. ಇನ್ನು ಮನೆಗೆ ಬಂದೆ. ಟಿಫನ್ ಏನಾದರೂ ತಿಂದರೂ ಓಕೆ, ತಿಂದಿಲ್ಲಿದ್ರೂ ಓಕೆ, ಏನಾದರೂ ತರಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್
ಟಿಫನ್ ಅಂದ ತಕ್ಷಣ ನನ್ನ ತಲೆ ಔಟಾಗಿ ಬೇಗ ಎಲ್ರಿಗೂ ರಾಖಿ ಕಟ್ಟಿಬಿಟ್ಟು ಮನೆಗೆ ಬಂದು ಅವರೆಕಾಯಿ ಎಲ್ಲ ಸುಲಿದು ಇಟ್ಟಿದ್ದೆ ಮಾಡಬೇಕು ಅಂತಲೇ, ಬಟ್ ಆಗಿಲ್ಲ ಮಾಡಲಿಕ್ಕೆ. ಹಾಗಾಗಿ ಮತ್ತೆ ಬಂದು ಏನು ನನಗೊಂದು ಗಳಿಗೆನೂ ನೀವು ಫೋನ್ ಮಾಡ್ದಂಗೆ ಇರೋಕ್ಕಾಗಲ್ವಾ ಅಂತ ಹೇಳಿ ಬಂದು ಬೇಗ ಮೆಂತ್ಯ ಸೊಪ್ಪೆಲ್ಲ ಸುಲ್ಕೊಂಡು ಅವರೆಕಾಯಿ ಪಲ್ಯ ಮಾಡಿದೆ. ಚಪಾತಿ ಮಾಡಿಬಿಡೋಣ, ಬೇಗ ಆಗಿಬಿಡುತ್ತೆ ಅಂತ ಹೇಳಿ ಬಂದೆ. ಸರಿ, ಮತ್ತು ನಾನು ಬಾಕ್ಸ್ ಕೂಡ ತೊಗೊಂಡು ಹೋಗಬೇಕಲ್ಲ, ಇನ್ನೇನು ಟಿಫನ್ಗೂ ಆಗುತ್ತೆ ಮತ್ತು ಬಾಕ್ಸ್ಗೂ ಆಗುತ್ತೆ ಅಂತ ಹೇಳಿ ಅವರೆಕಾಯಿ ಪಲ್ಯ ಮಾಡಿಕೊಂಡೆ. ಮೆಂತ್ಯ ಸೊಪ್ಪು ಸುಲ್ಕೋಬೇಕು. ಅದ್ರ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ ಅವರೆಕಾಯಿ ಪಲ್ಯ ಮಾಡಿದ್ರೆ ನಂಗೆ ಸಖತ್ ಇಷ್ಟ. ಸೊ ಹಾಗಾಗಿ ಮೆಂತ್ಯ ಸೊಪ್ಪು ತರಿಸಿದ್ದೆ. ಸೊ ಒಂದು ಕಡೆ ಅನ್ನಿಸ್ತು, ಬೆಳಗ್ಗೆನೇ ಮಾಡಿಟ್ಟು ಹೋಗಿಬಿಟ್ಟಿದ್ದಿದ್ರೆ ಬಂದು ಚಪಾತಿ ಹಾಕ್ಬೋದಿತ್ತು ಅಂತ ಹೇಳಿ. ಫ್ರೆಂಡ್ಸ್, ನಾನಿಲ್ಲ ಅಂದರೆ ಕೊಯ್ಯ ಅಂತಿರ್ತಾರೆ ಮನೇಲಿ. ಹೊತ್ತಲ್ಲಿ ನಾನು ಮನೆಗೆ ಇರಬೇಕು ಅಂದರೆ ಅದರಲ್ಲಿ ಟಿಫನ್ನು ಎಲ್ಲ ರೆಡಿ ಮಾಡಿಟ್ಟು ಹೋದರೆ ಸಮಾಧಾನವಾಗಿರ್ತಾರೆ. ಇಲ್ಲ ಅಂದರೆ ಬಡ್ಕೋತಾನೆ ಇರ್ತಾರೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಏನಿಲ್ಲ ಅಂತಂದರೂ ಒಂದು 100 ಸತಿ ಫೋನ್ ಮಾಡಿದ್ದಾರೆ ನನ್ನ ಮಗ ಮತ್ತು ನಮ್ಮ ಮನೆಯವರು. ನನ್ನ ಮಗಳು ತುಂಬ ಅವಳು ಅಮ್ಮ ಎದಕ್ಕೆ ಹೋಗಿದ್ದಾರೆ ಏನು ಅಂತ ಅರ್ಥ ಮಾಡ್ಕೋತಾರೆ. ಬಟ್ ನಮ್ಮ ಮನೆಯವರು ನನ್ನ ಮಗನಿಗೆ ನಾನು ಇರಲೇಬೇಕು, ಇಲ್ಲ ಅಂದರೆ ನನಗೆ 5 ಜನ ಅಣ್ಣಂದರು, 4 ಜನಕ್ಕೆ ರಾಖಿ ಕಟ್ಟಿದೆ. ಸೊ ಬೆಂಗಳೂರಲ್ಲಿ ಒಬ್ಬರು ಅಣ್ಣ ಇರ್ತಾರೆ, ಅವರು ಬರ್ತಾರೆ ಅಂದ್ಕೊಂಡಿದ್ದೆ. ನಮ್ಮ ಅತ್ತಿಗೆನೂ ಕೂಡ ಅವರು ಬರ್ಬೋದು. ಅಂದರೆ ಈ ರಾಖಿ ಹಬ್ಬ ಅಂದರೆ ಆಗಸ್ಟಲ್ಲಿ, ಅವತ್ತಿಂದ 1 ಮಂತಲ್ಲಿ ಯಾವಾಗಾದರೂ ಕಟ್ಬೋದು. ಸೊ ಹಾಗಾಗಿ ಅತ್ತಿಗೆ ಹೇಳಿದರು ಬರ್ತಾರೆ ಅನಿಸುತ್ತೆ ನಿಮ್ಮಣ್ಣ, ಸೊ ನೋಡೋಣ ಯಾವುದಕ್ಕೂ ಹೇಳ್ತೀನಿ ಅಂತ ಅಂದಿದ್ರು. ಸರಿ ಆಯಿತು ಅಂತ ಹೇಳಿ. ಬಟ್ ರಾಖಿ ಹಬ್ಬದ ದಿನ ಅವ್ರು ಸಿಕ್ಕಿಲ್ಲ, ಎಲ್ಲೋ ಅವ್ರಿಗೆ ಮಿಸ್ ಮಾಡಿಕೊಂಡೆ. ಹಾಗೆ ಎಲ್ರಿಗೂ ರಾಖಿ ಕಟ್ಟಿ ಮನೆಗೆ ಬಂದ ತಕ್ಷಣವೇ ಅವರಿಗೆ ನಾನು ಫೋನ್ ಮಾಡಿ ವಿಶ್ ಮಾಡಿದೆ, ಹ್ಯಾಪಿ ರಕ್ಷಾಬಂಧನ ಅಣ್ಣ ಅಂತ ಹೇಳಿ. ಸೊ ಅಣ್ಣನೂ ಕೂಡ ಅವಾಗ ಹೇಳಿಲ್ಲ ನಾನು ಬರ್ತಾಯಿದ್ದೀನಿ ಅಂತ ಹೇಳಿ, ಬಟ್ ಅವರು ಮಾರನೇ ದಿನ ಬಂದರು. ಸೊ ಆ ವಿಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಾನು ಚಪಾತಿ ಮಾಡಿಬಿಡೋಣ, ಫಸ್ಟೇ ಟೈಮ್ ಆಗಿಬಿಟ್ಟಿದೆ, ಚಪಾತಿ ಮಾಡಿಬಿಡೋಣ ಅಂತ ಅಂದ್ಕೊಂಡು ಬಂದರೆ ಆ್ಯಕ್ಚುಲಾಗಿ ಚಪಾತಿ ಹಿಟ್ಟು ಸ್ವಲ್ಪನೇ ಇತ್ತು. ನಮಗೆ ಬಾಕ್ಸಿಗೆ ಒಂದು 5-6 ಚಪಾತಿ ಆಗೋಷ್ಟು ಹಿಟ್ಟಿತ್ತು. ನನ್ನ ಹಣೆ ಬರೋಕ್ಕೆ ಏನು ಮಾಡೋದು ಅಂತ ಹೇಳಿ ಅಕ್ಕಿ ರೊಟ್ಟಿ ಟಿಫನಿಗೆ ಎಲ್ಲ ಹಾಕ್ಕೊಟ್ಟು ನಮಗೆ ಒಂದು 5 ಚಪಾತಿ ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ಎಲ್ರಿಗೂ ತಿಂಡಿ ಕೊಟ್ಟು ಕೆಲಸ ಮುಗಿಸ್ಕೊಂಡು ಮತ್ತೆ ಪಟ ಎಲ್ಲ ಸಾಮಾನು ಗಾಡಿಯಲ್ಲಿ ಇಟ್ಕೊಂಡು ಕೆಲ್ಸಕ್ಕೆ ಹೋದ್ವಿ. ಇದಾಗಿತ್ತು ನನ್ನ ಈ ಪುಟ್ಟ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಓಕೆ, ಬಾಯ್, ಟೇಕ್ ಕೇರ್.